ಬ್ರೈಟ್ ಏನದು? Your son is a brat, Mr. Mahadevaya. ಬ್ರೈಟ್ ಅಂದರೆ ಟೀಚರ್ ಹಾಳಾಗೋಗಿದ್ದಾನೆ ಅಂತ. ಆ ಕ್ಯಾರೆಕ್ಟರ್ ಬೇಸಿಕಲಿ ಬ್ರ್ಯಾಟ್ ಅವನು. ಸೊ ಅದು ಕನ್ನಡದಲ್ಲಿ ಇಡಕ್ಕೆ ಹೋದ್ರೆ ಆಲ್ರೆಡಿ ಎಲ್ಲ ಬಂದ್ಬಿಟ್ಟಿದೆ. ತರ್ಲೆ ನನ್ನ ಮಗ ಬಂದ್ಬಿಟ್ಟಿದೆ, ಪೊರ್ಕಿ ಬಂದ್ಬಿಟ್ಟಿದೆ, ಅಯೋಗ್ಯ ಬಂದ್ಬಿಟ್ಟಿದೆ. ನಮ್ಮ ಅಪ್ಪ ಆನೆಸ್ಟ್ ಪೊಲೀಸ್, ಆದರೆ ನಾನು ಮಾತ್ರ ಪಕ್ಕಾ ಬ್ರ್ಯಾಂಡ್. ಮತ್ತು ಬಚ್ಚನ್ ಹೇಗಾಯಿತು? ನನಗೆ ವೈಯಕ್ತಿಕವಾಗಿ ಸುದೀಪ್ ಅವ್ರ ಜೊತೆ ಫಿಲ್ಮ್ ಮಾಡಬೇಕು ಅಂತ ಆಸೆ ಇತ್ತು. ಮುಂಗಾರು ಮಳೆ ಟಚ್ ಮಾಡಿದೆ ಯಾಕೆ ನೀವು? ಪ್ರೀತಿಯ ಒತ್ತಾಯಕ್ಕೆ ಮಣಿದದ್ದು ಅದು. ಸರಿಯಾಗಿ ನೆನಪಿದೆ ನನಗೆ ಈಗ ಹೋಗಿ ಕಾಲ್ ಶೀಟ್ ಕೇಳಿದರೆ ಈಗ ಹೋಗಿ ಕಾಲ್ ಶೀಟ್ ಕೇಳಿದ್ರೆ ಈಗ ಫಸ್ಟು ನಾನು ಯಾರಾದ್ರೂ 2,000 ಕೋಟಿ ಹಾಕೋ ಪ್ರೊಡ್ಯೂಸರ್ ಹುಡುಕ್ಬೇಕು, ಆಮೇಲೆ ಹೋಗಿ ಕಾಲ್ ಶೀಟ್ ಕೇಳಬೇಕು. ಅಲ್ಲ ರಿಯಾಲಿಟಿನಲ್ಲಿ ನಿಮ್ದು ಯೂಟ್ಯೂಬ್ ಚಾನಲ್ ಹೆಸರು ಇದೆಯಲ್ಲ ಸರ್, ಬಿಯಾಂಡ್ ಲಿಮಿಟ್. ಬಿಯಾಂಡ್ ಲಿಮಿಟ್ ಅಲ್ವಾ? ಅಂದ್ರೆ ಆತ ಬೆಳೆದಿದ್ದಾನೆ, ಅಷ್ಟೇ ಎತ್ತರ ಬೆಳೆದಿದ್ದಾನೆ. ಹಂಗಿದ್ದಾಗ ನಾವು ಎಷ್ಟೇ ಕ್ಲೋಸ್ ಇರ್ಬೋದು, ಏನೇ ಇರ್ಬೋದು, ಅದು ಬೇರೆ. ವೈಯಕ್ತಿಕವಾಗಿ ನಾವು ಎಷ್ಟೇ ಕ್ಲೋಸ್ ಇರ್ಬೋದು, ಪ್ರೊಫೆಷನ್ ಅಂತ ಬಂದಾಗ ಯಾರು ಎಲ್ಲೆಲ್ಲಿದ್ದಾರೋ ಆಯಾ ಸ್ಟ್ಯಾಂಡರ್ಡ್ಗೆ ಅದನ್ನೆಲ್ಲ ನೋಡ್ತಾ ಇರ್ತಾರೆ. ಅವ್ರ ಸ್ಟ್ಯಾಂಡರ್ಡ್ಗೆ ಅವ್ರು ಫಿಲ್ಮ್ ಮಾಡಬೇಕು ಅಲ್ವಾ? ಆ ಥರದ ಬಜೆಟು, ಆ ಥರದ್ದೆಲ್ಲ ಸೋ ಮಚ್ ಕ್ರೈಟೀರಿಯಾಸ್ ಇರುತ್ತೆ. ಆ ಕ್ರೈಟೀರಿಯಾಸಲ್ಲಿ ಯಾವಾಗಾದ್ರು ಸೆಟ್ ಆದಾಗ ಫಿಲ್ಮ್ ಮಾಡ್ಬೋದು, ಗೊತ್ತಿಲ್ಲ. ನಾನು ಸುಮ್ಮನೆ ಹೋಗಿ ಒಂದು ಡೇಟ್ ಕೊಡೋದು ನಾನು ಕೇಳೋಕ್ಕಾಗುತ್ತಾ? ಈಗ ನಾನು ಪ್ರೊಡ್ಯೂಸರ್ ಆದರೆ ನನ್ನ ಹತ್ರ 2,000 ಕೋಟಿ ಇದ್ದರೆ ಬಾಪ ಏನು ಪೇಮೆಂಟು ಮಾಡೋಣ ಫಿಲ್ಮ್ ಅನ್ಬೋದು. ಇಲ್ವಲ್ಲ, ನಾನು ಯಾರೋ ಒಬ್ಬರು ಹುಡುಕ್ಬೇಕಲ್ವ ಆ ಥರದವ್ರನ್ನ. ಆಮೇಲೆ ಆ ಥರದ ಅವನಿಗೂ ಕನ್ವಿನ್ಸ್ ಆಗಬೇಕಾದೆಲ್ಲ ಆ ಥರ. ಮತ್ತು ಬಚ್ಚನ್ ಹೇಗಾಯಿತು? ಸೂಪರ್ ಸ್ಟಾರ್ ಆಲ್ರೆಡಿ ಸುದೀಪ್. ಹಾಂ, ಅದು ಆಮೇಲೆ ಮೊಗ್ಗಿನ ಮನಸ್ಸು ಇಟ್ಟಾಯಿತು, ಅದಾದಮೇಲೆ ಕೃಷ್ಣನ್ ಲವ್ ಸ್ಟೋರಿ ಇಟ್ಟಾಯಿತು. ಈಗ ಅಲ್ಲಿಗೆ 3 ಫಿಲ್ಮು ವರ್ಕ್ ಆಯ್ತಲ್ಲ. ಅವತ್ತಿಗೆ ನಮ್ಗೆ ಸ್ವಲ್ಪ ಹೆಸರು ಬಂದಿತ್ತಲ್ಲ, ಡೈರೆಕ್ಟ್ರಾಗಿ ಹೆಸರು ಬಂದಿತ್ತಲ್ಲ. ಹೆಸರು ಬಂದಮೇಲೆ ನಮ್ಮ ಉದಯ್ ಮೆಹ್ತಾ ಅವರು ಪ್ರೊಡ್ಯೂಸರು, ಅವರ ಆಸೆ ಅದು, ಇಲ್ಲ ನೆಕ್ಸ್ಟು ಯಾರಾದರೂ ಸ್ಟಾರ್ ಜೊತೆ ಫಿಲಮ್ ಮಾಡೋಣ ಅಂತ. ಮುಖ್ಯ ಕೃಷ್ಣನ್ ಲವ್ ಸ್ಟೋರಿ ಆದಮೇಲೆ, ಕೃಷ್ಣನ್ ಲವ್ ಸ್ಟೋರಿ ಅವರೇ ಪ್ರೊಡಕ್ಷನ್ ಮಾಡಿದ್ದು. ಸೊ ಅದು ಸಕ್ಸಸ್ ಆಗಿತ್ತಲ್ಲ ಸರ್, ನೆಕ್ಸ್ಟ್ ಪಿಕ್ಚರ್ ಸ್ಟಾರ್ ಜೊತೆ ಮಾಡೋಣ ಅಂತ. ಹಾಂ ಓಕೆ ಸರ್, ನಾನು ಮಾಡೋಣ, ನಮಗೇನಿಲ್ಲ, ನನಗೇನು ಆ ಥರ ಏನಿರಲಿಲ್ಲ. ಬಿಗಿನಿಂಗಲ್ಲಿ ಸ್ವಲ್ಪ ಅಳುಕಿತ್ತು ನನಗೆ ಸ್ಟಾರ್, ಯಾಕೆಂದರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಎಲ್ಲ ಎಷ್ಟೋ ಜನ ಸ್ಟಾರ್ಗಳಿಗೆ ಕತೆ ಹೇಳಿದ್ದೆ ಹೋಗಿ. ಅವತ್ತಿಗೆ ಸ್ಟಾರ್ ಅನ್ಸ್ಕೊಂಡಿದ್ದವ್ರಿಗೆ ನಾವು ಹೊಸಬ್ರು ಅನ್ನೋ ಕಾರಣಕ್ಕೋ ಏನಕ್ಕೋ ಅವರು ಕತೆ ಆಗಲಿ ಅಂದರೆ ಒಂದು ಕ್ವಶನ್ ಮಾರ್ಕಲ್ಲಿ ನೋಡೋರು, ತಪ್ಪೇನಿಲ್ಲ. ಯಾಕೆಂದ್ರೆ ನಾವೇನು ಪ್ರೂವ್ ಮಾಡಿರಲಿಲ್ವಲ್ಲ. ಹಂಗಾಗಿ ನಾವೇನಾದ್ರು ಪ್ರೂವ್ ಮಾಡಿ ಹೋದರೆ ಸ್ಟಾರ್ಗಳು ಡೇಟಲ್ಲಿ ಇಮಿಡಿಯೇಟ್ ಕೊಡ್ತಾರೆ ಅಂತ ನಾನು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ದೆ. ಅದಕ್ಕೆ ಫಸ್ಟ್ 3 ಸಿನಿಮಾ ನಾನು ಹೊಸಬ್ರ ಜೊತೆನೇ ಮಾಡಿದ್ದು. ಈಗ ನನಗೆ 3 ಪಿಕ್ಚರ್ ಇಟ್ಕೊಟ್ಟಿದ್ದೇನಲ್ಲ, ಈಗ ಓಕೆ, ನಾವು ಯಾವ ಸ್ಟಾರ್ ಹತ್ರ ಹೋದ್ರು ಸ್ವಲ್ಪ ನಾವೇನಾದ್ರು ಹೇಳಿದ್ರೆ ಕೇಳ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದ್ದು. ಹಂಗಾಗಿ ಕೃಷ್ಣನ್ ಇವರು ಉದಯ್ ಮೆಹ್ತಾ ಅವರು ಹೇಳಿದ ತಕ್ಷಣ ಆಯಿತು ಮಾಡೋಣ ಅಂದರೆ, ಅವರು ಯಾರ ಜೊತೆ ಮಾಡೋಣ ಅನ್ನುವಾಗ ನನಗೆ ವೈಯಕ್ತಿಕವಾಗಿ ಸುದೀಪ್ ಅವ್ರ ಜೊತೆ ಫಿಲ್ಮ್ ಮಾಡಬೇಕು ಅಂತ ಆಸೆ ಇತ್ತು. ಅಂದರೆ ಆ್ಯಸ್ ಆ್ಯನ್ ಆ್ಯಕ್ಟರ್ ಅವ್ರನ್ನ ನಾನು ತುಂಬ ಇಷ್ಟಪಡ್ತಾ ಇದ್ದೆ, ಆ್ಯಕ್ಟ್ರಾಗಿ ಅವರು ಇಷ್ಟ ಆಗ್ತಿದ್ರಲ್ಲ. ಹಂಗಾಗಿ ಸುದೀಪ್ ಅವ್ರ ಜೊತೆ ಮಾಡ್ಬೋದಾ ಸಾರ್ ಅಂತ ಕೇಳಿದೆ. ಅವರು ಉದಯ್ ಮೆಹ್ತಾ ಅವರು ಓಕೆ ಅಂದರು. ಆಮೇಲೆ ನಾವು ಹೋಗಿ ಸುದೀಪ್ ಅವ್ರನ್ನ ಅಪ್ರೋಚ್ ಮಾಡಿದ್ದು. ಅಪ್ರೋಚ್ ಮಾಡಿದಾಗ ಅವರು ಇಷ್ಟ ಆಯಿತು ಅವ್ರಿಗೆ. ಈ ಥರ ನನ್ನ ಫಿಲ್ಮ್ ನೋಡಿದರು, ಕೃಷ್ಣ ಲವ್ ಸ್ಟೋರಿ ಅದೆಲ್ಲ ನೋಡಿದರು. ಅವ್ರಿಗೂ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಆಸೆ ಇತ್ತು. ಆಯಿತು ಹೇಳಿ ಕತೆ ಅಂದರು. ಆವಾಗ ಕತೆ ಹೇಳಿದೆ. ಆ್ಯಕ್ಚುಲಿ ಒಂದು 2-3 ಕತೆ ಹೇಳಿದೆ ನಾನು. ಓಕೆ. ಅದರಲ್ಲಿ ಅವ್ರಿಗೆ ಬಚ್ಚನ್ ತುಂಬ ಇಷ್ಟ ಆಯಿತು. ಆಯಿತು ಈ ಕತೆ ಮಾಡೋಣ ಅಂದರು. ಹಾಗೆ ಬಚ್ಚನ್ ಸ್ಟಾರ್ಟ್ ಆಗಿದ್ದು ಅಷ್ಟೇ. ಅದು ಅಷ್ಟೊಂದು ಇದಾಗಿಲ್ಲ, ಓಡ್ತಾ ಚೆನ್ನಾಗಾಯ್ತು. ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ರೇಂಜಿಗೆ ಆಗಲಿಲ್ಲ. ಹಾಂ, ನಿರೀಕ್ಷಿತ ಗೆಲುವನ್ನು ತಂದು ಕೊಡಲಿಲ್ಲ. ಗೆಲುವನ್ನು ತಂದು ಕೊಡ್ತು, ನಿರೀಕ್ಷಿತ ಗೆಲುವು ಬರಲಿಲ್ಲ. ಪ್ರೊಡ್ಯೂಸರ್ಗೆ ಏನು ಇದಾಗಿಲ್ಲ. ಇಲ್ಲ, ಇಟ್ ಈಸ್ ಎ ಪ್ರಾಫಿಟಬಲ್ ಪ್ರಾಜೆಕ್ಟ್. ಪ್ರಾಫಿಟ್ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿಗೆ ಆ ಮಟ್ಟಕ್ಕೆ ಹೋಗಲಿಲ್ಲ ಅಷ್ಟೇ. ಮತ್ತು ಅಜಯ್ ರಾವ್ನ ಕೃಷ್ಣ ಮಾಡಿದ್ದು ಅಲ್ಲ, ಅವ್ನು ಕೃಷ್ಣನ್ ಲವ್ ಸ್ಟೋರಿಯಲ್ಲಿ ಆಗ್ಬಿಟ್ಟು ನಾನು 2ನೇ ಫಿಲಮ್ಗೆ ಅಜಯ್ ಬಂದಿದ್ದಲ್ಲ. ಅಂದರೆ ಅದು ಕೂಡ ಉದಯ್ ಮೆಹ್ತಾ ಅವರು ಬಂದಿದ್ದು. ಪಾಪ ಅವರು ಮೊಗ್ಗಿನ ಮನಸ್ಸು ನೋಡಿ ತುಂಬ ಇಂಪ್ರೆಸ್ ಆಗಿದ್ದರು. ಅವರು ನನ್ನ ಜೊತೆ ಒಂದು ಫಿಲಮ್ ಮಾಡಬೇಕು ಅಂತ ಆಸೆ ಇತ್ತು. ಅವ್ರಿಗೆ ಒಂದು ನಮ್ಮ ಯೋಗೇಶ್ ಹುಡುಸರು ಅಂತ ಡೈರೆಕ್ಟ್ ಇದ್ದರು, ಅವ್ರ ಮುಖಾಂತರ ಅಪ್ರೋಚ್ ಮಾಡಿದರು. ನಾನು ಅವಾಗ ಅವ್ರಿಗೆ ಹೋಗಿ ಕತೆ ಇತ್ತು ನನ್ನ ಹತ್ರ, ಈ ಕೃಷ್ಣನ್ ಲವ್ ಸ್ಟೋರಿ ಕತೆ. ಆ ಕತೆ ಹೇಳಿದ್ದೆ, ನೋಡಿ ಈ ಕತೆ ಇದೆ ನನ್ನ ಹತ್ರ, ಒಂದು ನಿಮ್ಗೆ ಇಷ್ಟ ಆದರೆ ಮಾಡ್ಬೋದು ಅಂತ. ಅವ್ರಿಗೂ ಇಷ್ಟ ಆಯಿತು ಕತೆ. ಅದು ಆ ಕತೆ ಇಷ್ಟ ಆದಮೇಲೆ ಹೀರೋ ಯಾರು
ಅಂತ ಹುಡ್ಕೋವಾಗ ಆಗಷ್ಟೇ ಅಜಯ್ದು ತಾಜ್ ಮಹಲ್ ಹಿಟ್ಟಾಗಿತ್ತು. ಹಾಂ ಹ್ಞೂ ತಾಜ್ ಮಹಲ್ ಸಿನಿಮಾ ಹಿಟ್ಟಾಗಿತ್ತು. ನಾನು ಅದನ್ನು ನೋಡಿದೆ, ಈ ಹುಡುಗ ಸೂಟ್ ಆಗ್ತೇನೆ ಅಂತ ಹೇಳಿದೆ. ಹಾಗಾಗಿ ಆಮೇಲೆ ನಾವು ಅಜಯ್ಗೆ ಹೋಗಿ ಹೇಳಿದ್ವಿ, ಅವನಿಗೂ ಎಲ್ಲ ಕತೆ ಗೀತೆ ಅದು ಇದೆಲ್ಲ ಇಷ್ಟ ಆಯಿತು. ಹಾಗಾಗಿ ಕೃಷ್ಣನ್ ಲವ್ ಸ್ಟೋರಿ. ಆಮೇಲೆ ರಾಧಿಕಾ ಪಂಡಿತ್ನ ರಿಪೀಟ್ ಅಂದರೆ ನಮ್ಮ ಉದಯ್ ಮೆಹ್ತಾ ಅವ್ರದ್ದೇ ಆಸೆ ಅದು. ಅಂದರೆ ಮುಗ್ಗಿನ ಮನಸ್ಸುನಲ್ಲಿ ರಾಧಿಕಾಗೆ ಒಳ್ಳೆ ಹೆಸರು ಬಂದಿತ್ತು, ಸ್ಟೇಟ್ ಅವಾರ್ಡ್ ಎಲ್ಲ ಬಂದಿತ್ತು, ಫಿಲಮ್ ಫೇರ್ ಅವಾರ್ಡ್ ಬಂದಿತ್ತು. ಆಮೇಲೆ ಆಲ್ರೆಡಿ ಆಡಿಯನ್ಸು ಆಕೆನ ಅಕ್ಸೆಪ್ಟ್ ಮಾಡಿದರು, ತುಂಬ ಒಳ್ಳೆಯ ಕಲಾವಿದೆ ಅಂತ. ಆಮೇಲೆ ಇದು ಹೈಲಿ ಪರ್ಫಾರ್ಮೆನ್ಸ್ ಡಿಮ್ಯಾಂಡಿಂಗ್ ಕ್ಯಾರೆಕ್ಟರ್ ಅಲ್ಲ ಕೃಷ್ಣನ್ ಲವ್ ಸ್ಟೋರಿ. ನೀವು ನೋಡಿ ಸರ್, ಆಲ್ರೆಡಿ ನೀವು ಕೆಲಸ ಮಾಡಿದ್ದೀರಾ, ನೀವೇ ಇಂಟ್ರೊಡ್ಯೂಸ್ ಮಾಡಿರೋ ಹುಡುಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ, ಬೇರೆ ಹೀರೋಯಿನ್ ಹಾಕಬೇಕು. ಆಮೇಲೆ ಹೀರೋ ಡೈರೆಕ್ಟರ್ ಕಾಂಬಿನೇಷನ್ ಥರ ಹೀರೋಯಿನ್ನು ಡೈರೆಕ್ಟರ್ ಕಾಂಬಿನೇಷನ್ಗೂ ಒಂದು ಬೆಲೆ ಇದೆ. ಅವಳನ್ನೇ ರಾಧಿಕಾ ಅವ್ರನ್ನೇ ಹಾಕೋಣ ಅಂತ ಉದಯ್ ಅವ್ರು ಹೇಳಿದ್ದು. ನನಗೂ ಹೌದು ಕರೆಕ್ಟ್ ಆ ಪಾತ್ರಕ್ಕೆ ಮ್ಯಾಚ್ ಆಗ್ತಾಳ ಅಂತೇಳಿ ಮತ್ತು ರಾಧಿಕಾ ಆನ್ ಬೋರ್ಡ್ ಬಂದಿದ್ದಷ್ಟೆ. ಅಲ್ಲಿಂದ ಕೃಷ್ಣ ಅವನು ಅಜಯ್, ಆ ಫಿಲ್ಮ್ ಹಿಟ್ಟಾಗಿದ್ದಕ್ಕೆ ಅವನು ಅಜಯ್ ರಾವ್, ಕೃಷ್ಣ ಅಜಯ್ ರಾವ್ ಆದ ಅಷ್ಟೇ. ಅದು ಈಗ ಬಚ್ಚನ್ ಆದಮೇಲೆ ಅಗೇನ್ ಐ ವೆಂಟ್ ಬ್ಯಾಕ್ ಟು ಇದು ಏನೋ ಅಜಯ್ ಜೊತೆಗೇನೆ. ಅಂದರೆ ನಾನೊಂದು ಪ್ರೊಡಕ್ಷನ್ ಮಾಡುವ ಒಂದು ಆಸೆ ಇತ್ತು ನನಗೆ. ಓಕೆ, ಪ್ರೊಡ್ಯೂಸರ್ ಆಗಿ ನಂದೊಂದು ಪ್ರೊಡಕ್ಷನ್ ಕಂಪ್ನಿ ಮಾಡಬೇಕು, ಅಂದರೆ ನನ್ನ ಇಷ್ಟದ ಸಿನಿಮಾಗಳನ್ನು ಮಾಡಬೇಕು, ನನ್ನ ಇಷ್ಟದ ಕತೆಗಳನ್ನು ಸಿನಿಮಾ ಮಾಡಬೇಕು ಅಂತ. ಎಲ್ಲೋ ಹೋಗಿ ಸಿ ಡಿ ಇಟ್ಕೊಂಡು ಬರೋ ಥರ ಸಿನಿಮಾ ಅಲ್ಲ ಅದಕ್ಕೆ ಆ ಸಿ ಡಿ ಜಮಾನ ನಮಗೆ ಮುಗಿದೋಯ್ತು. ಯಾಕೆಂದ್ರೆ ನಾನು ಇಂಡಿವಿಜುವಲ್ ಆಗಿ ಪ್ರೂವ್ ಮಾಡಾಗೋಯ್ತು, ಹೌದು, ನಮ್ಮದೇ ಕತೆಗಳನ್ನ ಸಿನಿಮಾ ಮಾಡಿ ಹಿಟ್ ಮಾಡಾಗೋಯ್ತು. ಯಾರು ನಮ್ಮ ಹತ್ರ ಬಂದು ರಿಮೇಕ್ ಮಾಡಿ ಅಂತ ಕೇಳ್ತಾ ಇರಲಿಲ್ಲ. ಸೊ ಬಟ್ ಕತೆಗಳನ್ನು ಹೇಳುವಾಗ ಈಗ ಯಾರೋ ಪ್ರೊಡ್ಯೂಸರ್ಗೆ ಅವ್ರದ್ದೇನೋ ಒಂದು ಟೇಸ್ಟ್ ಇರುತ್ತೆ, ಅಥವಾ ಯಾರೋ ಒಂದು ಹೀರೋ ಅವ್ರದ್ದೇನೋ ಟೇಸ್ಟ್ ಇರುತ್ತೆ, ಅದಕ್ಕೆ ಒಪ್ಕೊಂಡು ಏನೋ ನಾವು ಆ ಥರ ಸಿನಿಮಾ ಮಾಡಬೇಕು. ಕೆಲವೊಮ್ಮೆ ನಮಗೆ ಅಂಥದ್ದು ಏನಾದ್ರು ಸ್ವಲ್ಪ ಟ್ರ್ಯಾಕ್ ಬಿಟ್ಟು ಏನೋ ಹೊಸದಾಗಿ ಮಾಡೋಣ ಅಂತ ಆಸೆ ಇರುತ್ತೆ. ಬಟ್ ಯಾರೋ ಕೆಲವರು ಪ್ರೊಡ್ಯೂಸರ್ಸ್ಗೆ ಇಲ್ಲ, ಇದು ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಇದು ಸೇಫ್ ಅಲ್ಲ ಅಂತ ಅನಿಸುತ್ತೆ. ಅವಾಗ ನಾವು ಅದನ್ನು ಒಪ್ಕೋಬೇಕಾಗತ್ತೆ. ಅದ್ರ ಬದಲು ನಾನೇ ಪ್ರೊಡ್ಯೂಸರ್ ಆಗಿಬಿಟ್ರೆ ನನ್ನ ಇಷ್ಟದ ಕಥೆ ಮಾಡ್ಬೋದಲ್ಲ. ಅದಕ್ಕೆ ನಾನೊಂದು ಪ್ರೊಡಕ್ಷನ್ ಹೌಸ್ ಮಾಡಬೇಕು ಅಂತ ಆಸೆ ಇತ್ತು ನನಗೆ. ಅದಕ್ಕೆ ಅಂತ ನಾನು ಆ ಕೃಷ್ಣಲೀಲಾ ಮಾಡೋಣ ಅಂತ ಹೊರಟಿದ್ದು. ಓಕೆ, ನಮ್ಮದೇ ಪ್ರೊಡಕ್ಷನಲ್ಲಿ ಮಾಡ್ಬಿಡೋಣ ಅಂತ. ಯಾಕೆಂದರೆ ಅದಕ್ಕೆ ಸ್ವಲ್ಪ ತುಂಬ ಕಡಿಮೆ ಬಜೆಟಲ್ಲಿ ಆಗುವಂಥ ಕಥೆಯದ್ದೇ ಡಿಮ್ಯಾಂಡ್ ಇರಲಿಲ್ಲ. ಸೊ ಅದಕ್ಕೆ ಮತ್ತೆ ಒಂದು ಸೆಕೆಂಡ್ ಅಜಯ್ ಸೂಟ್ ಆಗ್ತಾ ಇದ್ದಿದ್ದು ಆ ಕತೆಗೆ. ಹಾಗಾಗಿ ನಾನು ಅಜಯ್ಗೆ ಹೋಗಿ, ಇಲ್ಲ ನಾನೊಂದು ದುಡಿ ಥರದ್ದೊಂದು ಕತೆ ಇದೆ, ನಾನೇ ಪ್ರೊಡಕ್ಷನ್ ಮಾಡ್ತೀನಿ ಅಂತ ಹೋಗಿ ಆ ಕತೆ ಹೇಳಿದೆ. ಅವ್ನ ಕತೆ ಕೇಳಿದ ತಕ್ಷಣ ಎಕ್ಸೈಟ್ ಆಗ್ಬಿಟ್ಟು, ಇಲ್ಲ ಇದು ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ. ನೀವಾದರೂ ಎಲ್ಲೂ ಹೇಳ್ಕೊಂಡಿಲ್ಲ ಸರ್ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ, ಊರೆಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀನಿ ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ. ಇನ್ನೂ ಮಾಡೋಕ್ಕಾಗಿಲ್ಲ ನನಗೆ, ಯಾಕೆಂದರೆ ನನಗೆ ಒಳ್ಳೆ ಕತೆ ಸಿಕ್ಕಿರಲಿಲ್ಲ, ಇದಕ್ಕಿಂತ ಒಳ್ಳೆ ಕತೆ ಸಿಗಲ್ಲ, ಪ್ಲೀಸ್ ನನಗೆ ಕೊಟ್ಬಿಡಿ, ಪ್ರೊಡಕ್ಷನ್ ನಾನು ಮಾಡ್ತೀನಿ, ನೆಕ್ಸ್ಟ್ ನೀವು ಮಾಡಿ ಅಂತ. ಆಯಿತು ಬಿಡಪ್ಪ, ನಾವೇನು ಹೆಂಗಿದು ಫ್ರೆಂಡ್ಸ್ ಆಗಿದ್ವಿ, ನೀನು ಮಾಡಿದ್ರೆ ನಾನು ಮಾಡಿದ್ರೇನು, ಓಕೆ ನಾನು ವರ್ಕಿಂಗ್ ಪಾರ್ಟ್ನರ್ ಆಗಿರ್ತೀನಿ, ನಿನ್ನ ಕಂಪ್ನಿನಲ್ಲೇ ಮಾಡು ಅಂತ ವರ್ಕಿಂಗ್ ಪಾರ್ಟ್ನರ್ ಆಗಿ ಆ ಸಿನಿಮಾ ಮಾಡಿಕೊಟ್ಟೆ, ಕೃಷ್ಣಲೀಲಾ. ಮುಂಗಾರು ಮಳೆ ಟಚ್ ಮಾಡಿದೆ ಯಾಕೆ ನೀವು? ಅವಶ್ಯಕತೆ ಇತ್ತಾ ಇಷ್ಟೆಲ್ಲ ಮಾಡ್ತಾ ಇರುವಾಗ? ಅದು ರೀಮೇಕೆ ಯಾವುದು ಟೈಟ್ಲ್? ಇಲ್ಲ, ಅದು ಸಾಕಷ್ಟು ಸಲ ಹೇಳಿದ್ದೀನಿ. ಅದು ಒಂಥರ ಪ್ರೀತಿಯ ಒತ್ತಾಯಕ್ಕೆ ಮಣಿದದ್ದು ಅದು ಅಷ್ಟೇ. ಹೇಳಿದರೆ ಇನಿಷಿಯಲ್ ಆಗಿ ನನಗೇನು ಇಷ್ಟ ಇರಲಿಲ್ಲ. ಯಾಕೆ, ಅದು ಯೋಗರಾಜ್ ಭಟ್ ಅವರ ಬ್ರ್ಯಾಂಡು, ಅವರೇ ಮಾಡಿದ್ರೆ ಚೆನ್ನಾಗಿರುತ್ತೆ, ನಮಗೂ ಅದಕ್ಕೂ ಸರಿ ಹೋಗಲ್ಲ ಅನ್ನೋದೇ ನನ್ನ ಇದ್ದಿದ್ದು. ಬಟ್ ಗಣೇಶು ನನ್ನ ಸಿನಿಮಾ ಮಾಡ್ದಲ್ಲೇ ಇದ್ರು, ಅದುವರೆಗೂ ಮುಂಚೆಯಿಂದನೂ ಸ್ನೇಹಿತ ಗಣೇಶು. ಆಮೇಲೆ ನಮ್ಮ ಗಂಗಾಧರ್ ಅವರು ಮೊಗ್ಗಿನ ಮನಸ್ಸಿಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ದವರು. ಅವರು ಎಲ್ಲ ತುಂಬ ಕ್ಲೋಸ್ ಆಗಿದ್ವಿ ನಾವು. ಅವ್ರಿಗೆ ತುಂಬ ಆಸೆ ಇತ್ತು ಮುಂಗಾರು ಮಳೆ ಪಾರ್ಟ್ 2 ಮಾಡಬೇಕು ಅಂತ. ಬಟ್ ಅದೇನೋ ಅವರು ಯೋಗರಾಜ್ ಭಟ್ ಅವ್ರ ಜೊತೆ ಅವ್ರದ್ದೇನೋ ಟೈಮ್ ಇಲ್ಲ ಅನ್ನೋ ಕಾರಣಕ್ಕೆ, ಸದ್ಯಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಇವ್ರಿಗೆ ಈಗಲೇ ಮಾಡಬೇಕು ಅಂತ, ಆ ಥರದ್ದೇನೋ ಒಂದಷ್ಟು ಇದು ಸಂದರ್ಭಗಳು, ಇಲ್ಲ ನೀವು ಮಾಡಿಕೊಡ್ಲೇಬೇಕು ಅನ್ನೋ ಒಂದು ಇದು ಬಂತು. ಸೊ ಆ ಪ್ರೀತಿಗೆ ಆಮೇಲೆ ನನಗೂ ಎಲ್ಲೋ ಒಂದು ಕಡೆ ಯಾಕಾಗಬಾರ್ದು ಅಂತ ಅನ್ನಿಸ್ತು. ಇಷ್ಟು ಪ್ರೀತಿಯಿಂದ ಕೇಳ್ತಾ ಇದ್ದಾರೆ. ಅವಾಗಿನ್ನೂ ಕೃಷ್ಣಲೀಲಾ ರಿಲೀಸೇ ಆಗಿರಲಿಲ್ಲ, ಇನ್ನೂ ನಡೀತಾ ಇತ್ತು ಪ್ರೊಡಕ್ಷನ್ನು. ಸರಿ ನೋಡೋಣ, ಒಂದು ಹೊಸ ಪ್ರಯೋಗ ಮಾಡೋಣ ಅಂತ ಆ ಪ್ರೀತಿಗೋಸ್ಕರ ಒಪ್ಕೊಂಡಿದ್ದು. ಆಮೇಲೆ ಆ ಕತೆ ಆ್ಯಕ್ಚುಲಿ ನನ್ನ ಹತ್ರ ಇದ್ದಿದ್ದಂಥ ಕತೆ ಅದು. ಮುಂಗಾರು ಮಳೆಗೋಸ್ಕರ ಅಂತ ಮಾಡಿದ ಕತೆ ಅಲ್ಲ, ನನ್ನ ಹತ್ರ ಇತ್ತು ಕತೆ, ಒಂದು ಕತೆ. ನಾನು ಫಸ್ಟು ಅದನ್ನೇ ಹೇಳಿದ್ದವ್ರಿಗೆ, ನೋಡಿ ಈ ಕತೆ, ಆ ಕತೆ ಫಸ್ಟ್ ಒಂದು ನೀನು ಟೈಟ್ಲ್ ಗಿಟ್ಲೆಲ್ಲ ಪಕ್ಕಕ್ಕೆ ಇಟ್ಬಿಡಿ ಅಂದೆ ನಾನು. ಫಿಲಮ್ ಮಾಡೋಣ, ಗಣೇಶ್ ನೀನು ಹೀರೋ, ಇವ್ರು ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು, ಮಾಡೋಣ ಫಿಲಮ್ ಮಾಡೋಣ, ಫಸ್ಟ್ ಒಂದು ಕತೆ ಹೇಳ್ತೀನಿ ಕೇಳಿ ಅಂತೇಳಿ ಕತೆ ಹೇಳಿದೆ. ಆ ಕತೆ ಕೇಳಿ ಗಣೇಶ್ಗೆ ತುಂಬ ಇಷ್ಟ ಆಗೋಯ್ತು.
ಸಕ್ಕದಾಗಿದೆ ಶಶಾಂಕ್ ಇದು ಹಂಗೆ ಹಿಂಗೆ. ಅವರು ಪಾಪ ಪ್ರೊಡ್ಯೂಸರ್ ಬಿಡಿ, ಅವ್ರ ಪಾಪ ಅವ್ರೇನು ಜಾಸ್ತಿ ನಿಮ್ಗೆ ಓಕೆ ಅಂದರೆ ನನಗೆ ಓಕೆ ಅನ್ನೋರು ಅವರು. ಸಕ್ಕದಾಗಿದೆ ಹಂಗೆ ಹಿಂಗೆ ನೋಡು, ಸಕ್ಕದಾಗಿದೆ ಅಲ್ವ ಕತೆ, ಟೈಟ್ಲ್ ಬಿಟ್ಬಿಡೋರು. ಕತೆ ಹಾಗೆ ಹೇಳಿದ್ರ? ಹೇಳಿದ್ದೆ ನಾನು, ಓಕೆ. ಟೈಟ್ಲ್ ಬೇಡ, ಈ ಕತೆ ಮಾಡ್ಬಿಡೋಣ, ಏನೋ ಬೇರೆ ಇಡೋಣ ಟೈಟ್ಲ್. ಇಲ್ಲ ಮುಂಗಾರು ಮಳೆ ಟು ಅಂತ ಅವ್ರ ಪ್ರೊಡ್ಯೂಸರ್ ಅವ್ರ ಸರ್ ನೀವು ಅದೇ ಕತೆ ಮಾಡಿ ಸರ್ ಪರವಾಗಿಲ್ಲ, ಟೈಟ್ಲ್ ಇದನ್ನ ಇಡಿ ಅಂತ. ನಾನು ಹೆಂಗೆ ಆಗುತ್ತೆ ಅದು, ಸುಮ್ಮನೆ ಹಂಗಿಟ್ರೆ ಚೆನ್ನಾಗಿರಲ್ಲ, ಏನಾದ್ರು ಅದಕ್ಕೊಂದು ಜಸ್ಟಿಫಿಕೇಶನ್ ಬೇಕಲ್ಲ. ಆಮೇಲೆ ಇಲ್ಲ ಅವರು ಮುಂದುವರಿದ ಭಾಗ ಅಂತೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಮುಂಗಾರು ಮಳೆ ಮುಂದುವರಿದ ಭಾಗ ಮಾಡಬೇಕು ಅಂದರೆ ಅದೇ ಪಾತ್ರ ಕಂಟಿನ್ಯೂ ಮಾಡಬೇಕು ಅಂದರೆ ಅದೇ ಡೈರೆಕ್ಟ್ರು ಅವ್ರು ಇದ್ದಾಗ ಮಾಡ್ಬೋದು ಅಷ್ಟೇ. ಈಗ ನಾನು ಮಾಡ್ತೀನಿ ಅಂದಾಗ ಬೇರೆ ಕಥೆನೇ ಹೇಳಬೇಕು, ಹೆಸರು ಇದಿಡಬೇಕು. ಸೊ ಈ ಕತೆ ಬೇರೆ ಅವ್ರಿಗೆ ಇಷ್ಟ ಆಗೋಯ್ತು, ನನಗೂ ಅಫ್ಕೋರ್ಸ್ ನನಗೂ ತುಂಬ ಇಷ್ಟ ಆಯಿತು ಕತೆ, ಅದು ಇವತ್ತಿಗೂ ಇಷ್ಟ ಇದೆ. ಅದನ್ನು ಸ್ವಲ್ಪ ಈಗ ಹೆಂಗಾದ್ರೂ ಮಾಡಿ ಈಗ ಅವ್ರ ಆಸೆ ನಮ್ಮ ಆಸೆ ಎಲ್ಲವೂ ಸೇರಿ ಇದಾಗಂಗೆ ಮಾಡೋಣ ಅಂತ ಆ ಕತೆ ಆ ಟೈಟಲ್ನ ಜಸ್ಟಿಫೈ ಮಾಡೋಕ್ಕೆ ಅಂತ ಏನೋ ಒಂದಷ್ಟು ಕತೆಯ ಕರೆಕ್ಷನ್ನು ಅದು ಇದು ಅದೆಲ್ಲ ಏನೇನೋ ಮಾಡಿ ಏನೇನೋ ಆಯಿತು ಅಷ್ಟೇ. ಅದು ಬಟ್ ಓಕೆ. ಎಷ್ಟು ಪ್ರೀತಿಗೋಸ್ಕರ ಎಷ್ಟು ಫಿಲ್ಮ್ ಆಯ್ತು? ಈಗ 10 ಆಯಿತು. ಈಗ ಬ್ರ್ಯಾಟ್ 11ನೇ ಸಿನಿಮಾ, 10 ಪಿಕ್ಚರ್ ಮಾಡಿರೋದು 18 ವರ್ಷಕ್ಕೆ. 18 ವರ್ಷಕ್ಕೆ. ಓಕೆ. ಆಮೆ ನಡಿಗೆ ಅದು ಎಲ್ಲ ಸಕ್ಸಸ್ ಅಲ್ಲ, ಹೆಚ್ಚು ಕಮ್ಮಿ? ಹೌದೌದು, ಆಲ್ಮೋಸ್ಟ್ ಅಲ್ವಾ, ಒಂದು 80%. ಹೌದು ಅಲ್ಲ 90%. 90% ಅಲ್ವಾ? ಕೆಲವೊಮ್ಮೆ ಈಗ ಮುಂಗಾರು ಮಳೆ ಪ್ರೇಕ್ಷಕರ ನಿರೀಕ್ಷೆನ ತಲುಪದಲ್ಲೇ ಇರ್ಬೋದು, ಬಟ್ ಕಮರ್ಷಿಯಲಿ ಇಟ್ ಡಿಡ್ ವೆಲ್. ಓಕೆ. ಸೊ ಹಂಗೆ ಈಗ ಜರಾಸಂಧ ಪ್ರೇಕ್ಷಕರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ, ಬಟ್ ಎಕನಾಮಿಕ್ಸ್ ದೃಷ್ಟಿನಲ್ಲಿ ಬ್ಯಾಲೆನ್ಸ್ ಆಗಿತ್ತು ಆ ಥರ. ಬಟ್ ಸ್ಟಿಲ್ ನನ್ನ ಪ್ರಕಾರ ಈಗ ಪ್ರೇಕ್ಷಕ ಯಾವುದು ಒಪ್ಪಿಲ್ಲೋ ಅದು ನನ್ನ ವೈಯಕ್ತಿಕವಾಗಿ ನನಗೆ ಅದು ಸೋತ ಸಿನಿಮಾ ಅಂತ. ಪ್ರೇಕ್ಷಕನಿಗೆ ಸಮಾಧಾನ ಆಗಿಲ್ಲ, ದುಡ್ಡು ಬಂದಿದ್ರೂ ಅದು ಪ್ರೇಕ್ಷಕನಿಗೆ ಬೇಜಾರಾಗಿತ್ತು ಅಂದರೆ ಅದು ಸೋತ ಸಿನಿಮಾ ನಮ್ಮ ಒಪಿನಿಯನಲ್ಲಿ. ಬ್ರೈಟ್ ಏನದು? ಬ್ರ್ಯಾಟ್ ಅಂದರೆ ತರ್ಲೆ ಅಂತ. ಇಂಗ್ಲಿಷ್ ಕಾನ್ವೆಂಟಲ್ಲಿ ಟೀಚರ್ಗಳು ಮಕ್ಕಳನ್ನ ಬೈಯೋಕ್ಕೆ ಬಳಸೋ ಇಡಿಯೇಟು ರಾಸ್ಕಲ್ ಇವು ಬ್ರ್ಯಾಟ್ ಕೀಪ್ ಕ್ವೈಟ್ ಅಂತ ಬೈತಾ ಇರ್ತಾರೆ. ತರ್ಲೆ ಹುಡುಗರನ್ನ ಬ್ರ್ಯಾಟ್ ಅಂತ ಕರೀತಾರೆ. ಸೊ ಅದು ಇದು ಬೇಸಿಕಲಿ ಅಪ್ಪ ಮಗನ ಸಂಘರ್ಷದ ಕತೆ ಬ್ರ್ಯಾಟು. ಸೊ ಇದು ಅದೇ ಈ ಥರ ಟೈಟಲ್ ಅಂತ ಹುಡುಕುವಾಗ ಅಂದರೆ ಪಾತ್ರದ ಮೇಲೆ ಟೈಟಲ್ ಇಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಇದ್ರ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸ್ಕ್ರಿಪ್ಟು, ಅಂದರೆ ಆ ಕ್ಯಾರೆಕ್ಟರೈಸೇಷನ್ನೇ ಆ ಕಥೆಯನ್ನು ಡ್ರೈವ್ ಮಾಡೋದು. ಸೊ ಹಂಗಾಗಿ ಆ ಕ್ಯಾರೆಕ್ಟರೈಸೇಷನ್ನ ಡಿಪಿಕ್ಟ್ ಮಾಡೋಂಥ ಟೈಟಲ್ ಇಡಬೇಕು. ಮತ್ತು ಅದಕ್ಕೆ ಹೋಗಿ ಏನೋ ಒಂದು ಹೆಸರು, ಹೀರೋಗೊಂದು ಹೆಸರು ಇಟ್ಬಿಟ್ಟು ಅದನ್ನು ಟೈಟ್ಲು ಮಾಡಿಬಿಡೋದೆಲ್ಲ ಇದೆಯಲ್ಲ, ಅದು ನನಗೆ ತುಂಬ ಯಾವತ್ತಿಗೂ ಒಂಚೂರು ಸ್ವಲ್ಪ ಕ್ಲೀಶೆ ಅಂತ ಅನಿಸುತ್ತೆ ಯಾವತ್ತಿಗೂ. ಅಫ್ಕೋರ್ಸ್ ನಾನು ಇಟ್ಟಿಲ್ಲ ಅಂತಲ್ಲ, ಬಟ್ ನಾವು ಅವತ್ತಿನ ದಿನಗಳು ಬೇರೆ, ಇವತ್ತಿಗೆಲ್ಲ ಅದನ್ನೆಲ್ಲ ಇಡೋದು ತುಂಬ ಕ್ಲೀಶೆ ಅಂತ ನನ್ನ ಒಂದು ಫೀಲು. ಅದಕ್ಕೆಲ್ಲ ಆ ಕ್ಯಾರೆಕ್ಟ್ರನ್ನ ಡಿಫೈನ್ ಮಾಡೋ ಥರದ್ದೊಂದು ಹೆಸರಿಟ್ಟರೆ ಚೆನ್ನಾಗಿರುತ್ತೆ ಅನ್ನುವಾಗ ಏನು ಆ ಕ್ಯಾರೆಕ್ಟ್ರು ಬೇಸಿಕಲಿ ಬ್ರ್ಯಾಟ್ ಅವನು. ಸೊ ಅದು ಕನ್ನಡದಲ್ಲಿ ಇಡೋಕ್ಕೆ ಹೋದರೆ ಆಲ್ರೆಡಿ ಎಲ್ಲ ಬಂದುಬಿಟ್ಟಿದೆ. ತರ್ಲೆ ನನ್ನ ಮಗ ಬಂದುಬಿಟ್ಟಿದೆ, ಪೊರ್ಕಿ ಬಂದುಬಿಟ್ಟಿದೆ, ಪೋಲಿ ಬಂದುಬಿಟ್ಟಿದೆ, ದಾರಿ ತಪ್ಪಿದ ಮಗ ಬಂದುಬಿಟ್ಟಿದೆ, ಅಯೋಗ್ಯ ಬಂದುಬಿಟ್ಟಿದೆ, ಎಲ್ಲ ಬಂದುಬಿಟ್ಟಿದೆ. ಅಂದರೆ ಈ ಥರದ ಒಬ್ಬ ತರ್ಲೆ ಅಡ್ದಾರಿ ಹಿಡಿದ ಕಿರಾತಕ ಬಂದುಬಿಟ್ಟಿದೆ, ಯಾವುದೂ ಉಳಿಸಿಲ್ಲ ಕನ್ನಡದಲ್ಲಿ. ಸೊ ಯಾಕೆ ಈಗ ಇದು ಇಂಗ್ಲೀಷ್ ಆದರೆ ಏನಂತ, ಈಗೇನು ಕನ್ನಡ ಇಂಗ್ಲೀಷು ಆ ಭೇದ ಭಾವ ಉಳಿದಿಲ್ಲ ಇವತ್ತು. ಎಲ್ಲರ ಮಕ್ಕಳು ಇಂಗ್ಲೀಷ್ ಕಾನ್ವೆಂಟಲ್ಲಿ ಓದ್ತಾ ಇರೋದು ಇವತ್ತು. ಅವನು ಎಂಥ ಆಟೋ ಡ್ರೈವರ್ ಆದರೂ ಕೂಡ ಅವನ ಮಕ್ಕಳನ್ನು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಕಳಿಸ್ತಾ ಇರೋದು ಇವತ್ತು. ಸೊ ಎಲ್ಲ ಅಪ್ಡೇಟೆಡ್ ಆಗಿದ್ದಾರೆ ಜೆನ್ಜಿ ಜನ್ರೇಷನ್ನು. ಈ ಕತೆ ಟಾರ್ಗೆಟೆಡ್ ಆಡಿಯನ್ಸೇ ಯಂಗ್ಸ್ಟರ್ಸು. ಇವತ್ತಿನ ಏನು ಜೆನ್ಜಿ ಆಡಿಯನ್ಸ್ ಇದಾರಲ್ಲ ಆ ವರ್ಗದ ಏನು ಆಶೆ, ಅವರ ಏನು ತುಮುಲಗಳೇನು, ಅವರ ಡಿಸೈರ್ಸ್ ಏನು, ಅವ್ರ ಒದ್ದಾಟಗಳೇನು, ಅದನ್ನು ಹೇಳೋದೇ ಈ ಸಿನಿಮಾ. ಸೊ ಹಂಗಿದ್ದಾಗ ಓಕೆ, ಇಂಗ್ಲೀಷಲ್ಲೇ ಟೈಟ್ಲ್ ಇಟ್ಟರು ತೊಂದರೆ ಇಲ್ಲಲ್ಲ, ಈಗೆಲ್ಲ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಎಷ್ಟೋ ಪಿಕ್ಚರ್ಗಳು ಇಂಗ್ಲೀಷಲ್ಲೇ ಬಂದಿದೆ, ಆಕ್ಸೆಪ್ಟ್ ಆಗಿದೆ ಅಂತ ಕಾರಣಕ್ಕೆ, ಹೊಸದಾಗಿದೆ ಸೌಂಡಿಂಗ್ ಅನ್ನೋ ಕಾರಣಕ್ಕೆ ಬ್ರ್ಯಾಟ್ ಅಂತಲೇ ಫ್ರೀಸ್ ಮಾಡಿದ್ವಿ. ಎಸ್. ಅದು ಪ್ರೊಡ್ಯೂಸರ್
ಪ್ರೊಡ್ಯೂಸರು ಮಂಜುನಾಥ್ ಕಂದಕೂರ್ ಅಂತ. ಅವರು ಇದಕ್ಕೆ ಮುಂಚೆ ಫಸ್ಟ್ ರ್ಯಾಂಕ್ ರಾಜು ಅಂತ ಒಂದು ಫಿಲಮ್ ಮಾಡಿದರು. ಅದು ಹಿಟ್ ಫಿಲಮ್ಮು, ಸೂಪರ್ ಹಿಟ್. 70ನಲ್ಲಿ ಬಂದಿದ್ದು ಹಿಟ್ ಫಿಲಮ್ ಅದು. ಅವರು ಅದಾದಮೇಲೆ ಅವರು ಫಿಲ್ಮ್ ಮಾಡಿರಲಿಲ್ಲ, ತೆಲುಗಲ್ಲಿ ಹೋಗಿ ಆ ಫಿಲಮ್ ತೆಲುಗಲ್ಲಿ ಮಾಡಿದರು. ಆಮೇಲೆ ಅವರೆಲ್ಲ ಬೇರೆ ಅವ್ರೇನು ಸಿನಿಮಾನೇ ನಂಬ್ಕೊಂಡು ಬದುಕೋಂಥವ್ರಲ್ಲ, ಏನೋ ಬಂದು ಆಸೆಗೋಸ್ಕರ ಮಾಡಿದರು. ಆಮೇಲೆ ಬೇಡ ಇದೇನು ಕೋವಿಡ್ ಬಂದಲ್ಲಿ ಅವರು ಬೇಡ ಸಿನಿಮಾಗಿನ್ ಅಂತ ಸೈಲೆಂಟ್ ಆಗಿಬಿಟ್ಟಿದ್ರು. ಆಮೇಲೆ ಎಲ್ಲೋ ಒಂದು ಕಡೆ ನನಗೆ ಪರಿಚಯ ಆಗಿ ಹಂಗೆ ಮಾತಾಡ್ತಾ ಸ್ನೇಹ ಬೆಳೆದಿತ್ತು, ಸ್ನೇಹಿತರಾಗಿದ್ದರು. ಈ ಕೌಸಲ್ಯ ಸುಬ್ಬರಾಜರಾಮ ಆದಮೇಲೆ ಈ ಥರ ನನಗೆ ಈ ಕತೆ ಅವ್ರಿಗೆ ಹೇಳಿ, ನೋಡಿ ಫಿಲ್ಮ್ ಏನಾದ್ರು ಮತ್ತೆ ಮಾಡೋದಾದ್ರೆ ಈ ಥರದ್ದೊಂದು ಕತೆ ಇದೆ ಅಂತ ಹೇಳಿದೆ ಅವ್ರಿಗೆ. ಈ ಕತೆ ಅವ್ರಿಗೆ ಇಷ್ಟ ಆಯಿತು. ಕತೆ ಇಷ್ಟ ಆಗಿ ಅವರು ಆಯಿತು ಮಾಡೋಣ ಈ ಫಿಲಮ್ ಅಂತೇಳಿ ಅವರು ಆನ್ ಬೋರ್ಡ್ ಬಂದರು ಅಷ್ಟೇ. ಹೋಗಿ ತಾಯಿಗೆ ತಕ್ಕ ಮಗ ಅನ್ನೋ ಒಂದು ಫಿಲಮನ್ನು ನಾವೇ ಪ್ರೊಡಕ್ಷನ್ ಮಾಡಿ, ಅದು ಎಲ್ಲ ನಮ್ಮ ಕೈ ಮೀರಿ ಹೋಗಿ ಏನೇನೋ ಆಗಿ ಅದರಿಂದ ಡ್ಯಾಮೇಜ್ ಆಗಿ. ನಮ್ಮಮ್ಮ ಕಾನೂನು ಫಾಲೋ ಮಾಡ್ತಾರೆ, ನಾನು ನಮ್ಮಮ್ಮನ್ನ ಮಾತ್ರ ಫಾಲೋ ಮಾಡ್ತೀನಿ. ಆಮೇಲೆ ದುಡ್ಡಿನ ವಿಚಾರದಲ್ಲಿ ತುಂಬ ಒಂಥರ ಅನಕ್ಷರಸ್ಥ ನಾನು. 98ಅಲ್ಲೇ ಡೈರೆಕ್ಟರ್ ಆಗ್ಬಿಡ್ತಾ ಇದ್ದೆ ನಾನು. 10 years ಅರ್ಲಿ ಡೈರೆಕ್ಟರ್ ಆಗ್ತಾ ಇದ್ದೆ. ರೀಮೇಕ್ ಒಪ್ಕೊಂಡಿದ್ದೆ. ನನ್ನದೇ ಆದ ಶೈಲಿಯ ಸಿನಿಮಾಗಳನ್ನು ಮಾಡಬೇಕು, ಶಶಾಂಕ್ ಅವರ ಸಿನಿಮಾ ಅಂತ ಜನ ಥಿಯೇಟ್ರಿಗೆ ಬರಬೇಕು, ಈ ಆಸೆ ಇಟ್ಕೊಂಡು ಬಂದಿದ್ದು ನಾನು ಡೈರೆಕ್ಟರ್ ಆಗೋದಕ್ಕೆ. ಆ ಸಿನಿಮಾಗಳು ಟೇಕ್ ಆಫೇ ಆಗಲಿಲ್ಲ.